ವಿದ್ಯಾರ್ಥಿಗಳೇ, ಈ ಸೆಷನ್ನಲ್ಲಿ ನಾವು ಈ ದಿನ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅನ್ನೋ ಕಾನ್ಸೆಪ್ಟಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮತ್ತು ಕೆಲವೊಂದು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಈ ಚಾಪ್ಟರ್ ನಮಗೆ CET ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ತಗೊಂಡಾಗ ನಾವು 2-3 ಕ್ವಶನ್ಸ್ನ ಈ ಚಾಪ್ಟರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಏನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬರುತ್ತೆ ಅಂತ ವಿ ವಿಲ್ ಸಿ. ಸೊ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅಂದರೆ ಏನು? ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅಂತ ಅಂದರೆ ಕ್ಲಾಸಿಫೈಯಿಂಗ್ ದ ಆರ್ಗ್ಯಾನಿಸಮ್ಸ್, ಒಂದು ಆರ್ಗ್ಯಾನಿಸಮ್ಸ್ನ ಕ್ಲಾಸಿಫೈ ಮಾಡ್ತಕ್ಕಂಥ ಒಂದು ಸೈಂಟಿಫಿಕ್ ಪ್ರೊಸೀಜರ್ ಏನಿದೆ ಅದನ್ನು ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಈ ಚಾಪ್ಟ್ರಲ್ಲಿ ಏನೆಲ್ಲ ಕಾನ್ಸೆಪ್ಟ್ಸ್ ಬರುತ್ತೆ ಅಂತಂದರೆ ಸಿಸ್ಟಮ್ಸ್ ಆಫ್ ಕ್ಲಾಸಿಫಿಕೇಷನ್ಸ್ ಅಂತ ಓದ್ತೀವಿ, ಆ್ಯಂಡ್ ಡಿಫ್ರೆಂಟ್ ಕಿಂಗ್ಡಮ್ಸ್ ಬಗ್ಗೆ ಓದ್ತೀವಿ, ಮೊನೇರಾ, ಪ್ರೊಟಿಸ್ಟಾ, ಫಂಗೈ ಆ್ಯಂಡ್ ವೈರಸಸ್ ಬಗ್ಗೆ ಓದ್ತೀವಿ, ವಿರಿಯಾಯ್ಡ್ಸ್ ಬಗ್ಗೆ, ಪ್ರಿಯಾನ್ಸ್ ಬಗ್ಗೆ ಮತ್ತು ಲೈಕನ್ಸ್ ಬಗ್ಗೆ ನೋಡೋಣ. ಸೊ ಸಿಸ್ಟಮ್ಸ್ ಆಫ್ ಕ್ಲಾಸಿಫಿಕೇಷನ್ಸ್ ಅಂತ ಬಂದಾಗ ಡಿಫ್ರೆಂಟ್ ಸೈಂಟಿಸ್ಟ್ ಡಿಫ್ರೆಂಟ್ ಸಿಸ್ಟಮ್ಸ್ ಆಫ್ ಕ್ಲಾಸಿಫಿಕೇಷನ್ ಅಂತ ಕೊಟ್ಟರು. ಅದರಲ್ಲಿ ಫಸ್ಟ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಯಾವುದು ಅಂದರೆ ಅರಿಸ್ಟಾಟಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್, ಲೈಕ್ ಆರ್ಟಿಫಿಷಿಯಲ್ ಸಿಸ್ಟಮ್. ಸೊ ಆರ್ಟಿಫಿಷಿಯಲ್ ಸಿಸ್ಟಮ್ ಅಂದರೆ ಏನಿಲ್ಲಿ ಆ ಒಂದು ಫ್ಯೂ ಕ್ಯಾರೆಕ್ಟರ್ಸ್ನ ಕನ್ಸಿಡರ್ ಮಾಡಿ, ಜಸ್ಟ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ನ ಕನ್ಸಿಡರ್ ಮಾಡಿ ಆರ್ಗ್ಯಾನಿಸಮ್ಸ್ನ ಕ್ಲಾಸಿಫೈ ಮಾಡೋದನ್ನು ಆರ್ಟಿಫಿಷಿಯಲ್ ಸಿಸ್ಟಮ್. ಅದಕ್ಕೆ ಎಕ್ಸಾಂಪಲ್ ಯಾವುದು ಅಂದರೆ ಅರಿಸ್ಟಾಟಲ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್. ಹಿ ಕ್ಲಾಸಿಫೈಡ್ ದ ಆರ್ಗ್ಯಾನಿಸಮ್ಸ್ ಇಂಟು ಅನಿಮಿಯಾ, ಎನೇಮಿಯಾ ಅಂತ ಅನಿಮಲ್ಸ್ನ ಕ್ಲಾಸಿಫೈ ಮಾಡಿದ್ರು. ಅದೇ ಥರ ನ್ಯಾಚುರಲ್ ಸಿಸ್ಟಮ್ಗೆ ಎಕ್ಸಾಂಪಲ್ ಯಾವುದು? ಬೆಂಥಮ್ ಮತ್ತು ಹುಕರ್ ಕ್ಲಾಸಿಫಿಕೇಷನ್. ಫೈಲೋಜೆನೆಟಿಕ್ ಸಿಸ್ಟಮ್, ಫೈಲೋಜೆನೆಟಿಕ್ ಅಂದ್ರೇನು? ಬೇಸ್ಡ್ ಆನ್ ದ ಎವಲ್ಯೂಷನರಿ ಹಿಸ್ಟ್ರಿ. ಸೊ ಆ ಒಂದು ಎವಲ್ಯೂಷನರಿ ಹಿಸ್ಟ್ರಿ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡೋದನ್ನು ಫೈಲೋಜೆನೆಟಿಕ್ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಾಂಪಲು ಎಂಗ್ಲರ್ ಮತ್ತು ಪ್ರಾಂಟಲ್ ಕ್ಲಾಸಿಫಿಕೇಷನ್. ಅದಾದಮೇಲೆ ಲೈಕ್ ಆರ್ಗ್ಯಾನಿಸಮ್ಸ್ನ ಏನು ಮಾಡಿದ್ರು, ಡಿಫ್ರೆಂಟ್ ಕಿಂಗ್ಡಮ್ಸಲ್ಲಿ ಅವನ್ನ ಕ್ಲಾಸಿಫೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನೀವು ಲೀನಿಯನ್ ಹೈರಾರ್ಕಿ ಅಂತ ಎಲ್ಲ ಓದಿದ್ದೀರಾ. ಸೊ ದ ಸೇಮ್ ಕರೋಲಸ್ ಲೀನಿಯಸ್ ಏನು ಮಾಡಿದ್ರು ಅಂದರೆ ಈ ಕ್ಲಾಸಿಫೈಡ್ ದ ಆರ್ಗ್ಯಾನಿಸಮ್ಸ್ ಇಂಟು ಪ್ಲಾಂಟೆ ಮತ್ತು ಅನಿಮೇಲಿಯಾ ಅಂತ ಕ್ಲಾಸಿಫೈ ಮಾಡಿದ್ರು. ನೆಕ್ಸ್ಟು 3 ಕಿಂಗ್ಡಮ್ ಅಂತ ಪ್ರಪೋಸ್ ಆಯಿತು. ದಟ್ ಇಸ್ ಹಾನ್ಸ್ ಟೆಕಲ್ ಇಂಟ್ರೊಡ್ಯೂಸ್ ದ ಪ್ರೊಟಿಸ್ಟಾ. ಆಲ್ರೆಡಿ ನೀವು ಡೀಟೇಲಾಗಿ ಓದಿರ್ತೀರ ಯಾವ ಒಂದು ಕಿಂಗ್ಡಮ್ ಕ್ಲಾಸಿಫಿಕೇಷನ್ದು ಏನು ಅಡ್ವಾಂಟೇಜಸ್ಸು, ಏನು ಡ್ರಾಬ್ಯಾಕ್ಸ್ ಇದೆ ಅಂತ. ಆ ಡ್ರಾಬ್ಯಾಕ್ಸ್ನ ಓವರ್ಕಮ್ ಮಾಡೋದಕ್ಕೆ ಈ ಒಂದು ಮಾಡಿಫಿಕೇಷನ್ಸ್ ಆಗಿರ್ತಕ್ಕಂಥದ್ದು. ದೆನ್ 4 ಕಿಂಗ್ಡಮ್ ಅಂತ ಬಂದಾಗ ಕೋಪರ್ಲ್ಯಾಂಡ್, ಹಿ ಇಂಟ್ರೊಡ್ಯೂಸ್ ದ ಕಿಂಗ್ಡಮ್ ಮೊನೇರಾ, ದಟ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್. ದೆನ್ ಫಂಗೈಗೋಸ್ಕರನೇ, ಬಿಕಾಸ್ ಫಂಗೈ ಅನ್ನೋದು ನಾನ್ ಫೋಟೋಸಿಂಥೆಟಿಕ್, ಅವನ್ನ ಸಪ್ರೇಟಾಗಿ ಕ್ಲಾಸಿಫೈ ಮಾಡೋದಕ್ಕೆ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ವಾಸ್ ಗಿವನ್ ಬೈ R.H. ಪಿಟೇಕರ್. ಅದಾದಮೇಲೆ ಲೈಕ್ 3 ಡೊಮೈನ್ ಅಂತ ಪ್ರಪೋಸ್ ಮಾಡಿದ್ರು. ಯಾಕೆ ಅಂತ ಬಂದಾಗ ಆ ಒಂದು ಪ್ರೊಕ್ಯಾರಿಯೋಟ್ಸ್ ಬ್ಯಾಕ್ಟೀರಿಯಾ ಏನಿದೆ, ಆ ಬ್ಯಾಕ್ಟೀರಿಯಾದಲ್ಲೂ ಸಹ ದೇರ್ ಆರ್ ಎಕ್ಸ್ಟ್ರೀಮೋಫೈಲ್ಸ್, ಅಂದರೆ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಸರ್ವೈವ್ ಆಗ್ತಕ್ಕಂಥ ಬ್ಯಾಕ್ಟೀರಿಯಾ ಇದೆ, ಏನ್ಷಿಯಂಟ್ ಬ್ಯಾಕ್ಟೀರಿಯಾ. ಅವನ್ನ ಸಪ್ರೇಟಾಗಿ ಕ್ಲಾಸಿಫೈ ಮಾಡೋದಕ್ಕೆ 3 ಡೊಮೈನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ದಟ್ ಇಸ್ ಬೈ ಕಾರ್ಲ್ ಊಸ್ ಇಂಟು ಬ್ಯಾಕ್ಟೀರಿಯಾ, ಆರ್ಕಿಯಾ ಮತ್ತು ಯೂಕ್ಯಾರಿಯೋಟಾ. ಸೊ ಯೂಕ್ಯಾರಿಯೋಟಾ ಅನ್ನೋ ಲಾರ್ಜೆಸ್ಟ್ ಡೊಮೈನ್ ಏನಿದೆ ಅದರಲ್ಲಿ ಯಾವುದು ಬರುತ್ತೆ ಅಂದರೆ ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ ಮತ್ತು ಅನಿಮೇಲಿಯಾ, ಅವೆಲ್ಲನೂ ಸಹ ದೇ ಆರ್ ಪ್ಲೇಸ್ಡ್ ಅಂಡರ್ ದ ಯೂಕ್ಯಾರಿಯೋಟಾ. ಸೊ ಫಸ್ಟು ಈ ಒಂದು ಕಿಂಗ್ಡಮ್ ಮೊನೇರಾ ಅಂತ ಬಂದಾಗ, ಸೊ ಕಿಂಗ್ಡಮ್ ಮೊನೇರಾದಲ್ಲಿ ಯಾವೆಲ್ಲ ಆರ್ಗ್ಯಾನಿಸಮ್ಸ್ ಬರುತ್ತೆ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಪ್ರೊಕ್ಯಾರಿಯೋಟ್ಸ್, ಮೈಕೋಪ್ಲಾಸ್ಮಾ, ಬ್ಯಾಕ್ಟೀರಿಯಾ, ಆಕ್ಟಿನೋಮೈಸಿಟ್ಸ್ ಮತ್ತು ಸೈನೋಬ್ಯಾಕ್ಟೀರಿಯಾ. ದೇ ಕಮ್ಸ್ ಅಂಡರ್ ಕಿಂಗ್ಡಮ್ ಮೊನೇರಾ. ನಾನು ಆಗಲೇ ಹೇಳ್ದಂಗೆ ಆರ್ಕಿ ಬ್ಯಾಕ್ಟೀರಿಯಾ ಮತ್ತು ಯು ಬ್ಯಾಕ್ಟೀರಿಯಾ ಅನ್ನೋದು ಟ್ರೂ ಬ್ಯಾಕ್ಟೀರಿಯಾ, ನಾರ್ಮಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸಲ್ಲಿ ಇರ್ತಕ್ಕಂಥದ್ದು ಯು ಬ್ಯಾಕ್ಟೀರಿಯಾ. ಆರ್ಕಿ ಬ್ಯಾಕ್ಟೀರಿಯಾನ ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸ್ಟ್ರೀಮೋಫೈಲ್ಸ್. ಯಾಕೆ ಅಂದರೆ ಅದು ಒಂದು ಎಕ್ಸ್ಟ್ರೀಮ್ ಹೋಸ್ಟೈಲ್ ಕಂಡೀಷನ್ಸಲ್ಲಿರುತ್ತೆ. ಎಕ್ಸ್ಟ್ರೀಮ್ ಸಾಲ್ಟಿ ಏರಿಯಾದಲ್ಲಿದ್ದರೆ ಆಲೋಫೈಲ್ಸ್ ಅಂತ ಹೇಳ್ತೀವಿ. ಹಾಟ್ ಸ್ಪ್ರಿಂಗ್ಸಲ್ಲಿರೋದನ್ನು ಥರ್ಮೋ ಅಸಿಡೋಫೈಲ್ಸ್, ಹೈ ಟೆಂಪ್ರೇಚರ್ ಮತ್ತು ಅಸಿಡಿಕ್ ಕಂಡೀಷನ್. ಮಾರ್ಷಿ ಏರಿಯಾದಲ್ಲಿರ್ತಕ್ಕಂಥವನ್ನ ಮೆಥೆನೋಜನ್ಸ್ ಅಂತ ಹೇಳ್ತೀವಿ. ಅದೇ ಒಂದು ಟ್ರೂ ಬ್ಯಾಕ್ಟೀರಿಯಾ ಅಂತ ಬಂದಾಗ ಸೆಲ್ ಸ್ಟ್ರಕ್ಚರ್ ನಿಮಗೆಲ್ಲ ಗೊತ್ತು. ಇಟ್ ಆಸ್ ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಮ್ಯೂರಿನ್ ಅನ್ನೋ ಸಬ್ಸ್ಟೆನ್ಸಿಂದ ಇಟ್ ಈಸ್ ಮೇಡ್ ಅಪ್ ಆಫ್, ಆ್ಯಂಡ್ ಔಟರ್ ಟು ದ ಸೆಲ್ ವಾಲ್ ಇಟ್ ಆಸ್ ಕ್ಯಾಪ್ಸೂಲ್ ಆ್ಯಂಡ್ ಇಟ್ ಆಸ್ ಅಪೆಂಡೇಜಸ್ ಲೈಕ್ ಪಿಲ್ಲೈ, ಫ್ಲಾಜೆಲ್ಲಾ. those structures are present. And also cytoplasm anta bandaga it has ribosomes are of type 70s, and chromosomal DNA irutte, that is genetic material. And also it has extra chromosomal DNA, that is called as the plasmid. And one important modification ಇಲ್ಲಿ ಏನಿರುತ್ತೆ ಅಂದರೆ ಈ ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ, ದಟ್ ಫಾರ್ಮ್ಸ್ ಇನ್ವ್ಯಾಜಿನೇಷನ್ಸ್. ಆ ಒಂದು ಇನ್ವ್ಯಾಜಿನೇಷನ್ನ ಏನಂತ ಹೇಳ್ತೀವಿ? ಮೀಸೋಸೋಮ್ಸ್ ಅಂತ ಹೇಳ್ತೀವಿ. ಆ ಮೀಸೋಸೋಮ್ ಅನ್ನೋದು ಇಟ್ ಇಸ್ ದ ಸೈಟ್ ಆಫ್ ರೆಸ್ಪಿರೇಷನ್. ಒಂದು ಹೈಯರ್ ಆರ್ಗ್ಯಾನಿಸಮ್ಸಲ್ಲಿ ಯೂಕ್ಯಾರಿಯೋಟ್ಸಲ್ಲಿ ಮೈಟೋಕಾಂಡ್ರಿಯಾ ಏನು ಫಂಕ್ಷನ್ ಮಾಡುತ್ತೋ ಆ ಫಂಕ್ಷನ್ ಏನಿದೆ ಇಟ್ ಇಸ್ ಕ್ಯಾರಿಡ್ ಔಟ್ ಬೈ ಮೀಸೋಸೋಮ್ ಇನ್ ದ ಬ್ಯಾಕ್ಟೀರಿಯಾ. ಆ್ಯಂಡ್ ಎಂಡೋಸ್ಪೋರ್ಸ್ ಇರುತ್ತೆ, ದಟ್ ಇಸ್ ಒಂದು ಅನ್ಫೇವರಬಲ್ ಕಂಡೀಷನ್ಸಲ್ಲಿ ಇದ್ದಾಗ ಆ ಎಂಡೋಸ್ಪೋಮ್ ಫಾರ್ಮೇಷನ್ ಆಗುತ್ತೆ ಬ್ಯಾಕ್ಟೀರಿಯಾದಲ್ಲಿ.
ಆ್ಯಂಡ್ ಕಿಂಗ್ಡಮ್ ಮೊನೇರಾದಲ್ಲಿ ಬರ್ತಕ್ಕಂಥ ಇನ್ನೊಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಯಾವುದು ಅಂದರೆ ಸೈನೋಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ. ಒಂದು ಫಿಲಮೆಂಟ್ ಫಾರ್ಮ್ ಆಫ್ ಸೈನೋಬ್ಯಾಕ್ಟೀರಿಯಾ ನಾವು ತಗೊಂಡಾಗ ಅದರಲ್ಲಿ 3 ಟೈಪ್ಸ್ ಆಫ್ ಸೆಲ್ಸ್ ಇರುತ್ತೆ. ವೆಜಿಟೇಟಿವ್ ಸೆಲ್ ಅಂದರೆ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾರಿಂಗ್ ಔಟ್ ಫೋಟೋಸಿಂಥಸಿಸ್. ಅದಕ್ಕೆ ಹೆಟಿರೋಸಿಸ್ಟ್ ಅನ್ನೋದು ನೈಟ್ರೋಜನ್ ಫಿಕ್ಸೇಷನ್ನ ಕ್ಯಾರಿ ಔಟ್ ಮಾಡುತ್ತೆ. ಅಕಿನೈಟ್ಸ್ ಅಂತ ಬಂದಾಗ ಸ್ಟೋರೇಜ್ ಆಫ್ ಫುಡ್ ಏನಿರುತ್ತೆ, ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಬೈ ದ ಅಕಿನೈಟ್ಸ್. ಆ್ಯಂಡ್ ಡಿಫ್ರೆನ್ಸ್ ಏನು ಬ್ಯಾಕ್ಟೀರಿಯಾ ಸೈನೋಬ್ಯಾಕ್ಟೀರಿಯಾ ಅಂತ ಬಂದರೆ, ಸೊ ಬ್ಯಾಕ್ಟೀರಿಯಾದಲ್ಲಿ ಸೆಲ್ವಾಲ್ ನಾನು ಹೇಳಿದೆ ಮ್ಯೂರಿನ್ ಅಂತ, ಬಟ್ ಇಲ್ಲಿ ಸೆಲ್ವಾಲ್ ಈಸ್ ಮೇಡಪ್ ಆಫ್ ಸೆಲ್ಯುಲೋಸ್. ಇನ್ನೊಂದು ಅಲ್ಲಿನೂ ಸಹ ಫೋಟೋಸಿಂಥಸಿಸ್ ಆಗುತ್ತೆ, ಬಟ್ ಅದು ಅನ್ಆಕ್ಸಿಜನಿಕ್ ಟೈಪ್, ಆಕ್ಸಿಜನ್ ಎವಾಲ್ವ್ ಆಗಲ್ಲ. ಬಟ್ ಸೈನೋಬ್ಯಾಕ್ಟೀರಿಯಾದಲ್ಲಾಗೋದು ಆಕ್ಸಿಜನಿಕ್ ಟೈಪ್, ಆಕ್ಸಿಜನ್ ಎವಾಲ್ವ್ ಆಗುತ್ತೆ. ಆ್ಯಂಡ್ ಮೈಕೋಪ್ಲಾಸ್ಮಾ ಅನ್ನೋದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ದ ಸ್ಮಾಲೆಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಯಾವುದು ಅಂದರೆ ಮೈಕೋಪ್ಲಾಸ್ಮಾ, ದೇ ಡು ನಾಟ್ ಹ್ಯಾವ್ ದ ಸೆಲ್ ವಾಲ್ and because of that they are called as pleuropneumonia like organisms. Even these mycoplasma ಏನಿದೆ they can survive without oxygen. ಆ್ಯಂಡ್ ಈ ಮೈಕೋಪ್ಲಾಸ್ಮಾನು ಸಹ ಡಿಸೀಸಸ್ನ ಕಾಸ್ ಮಾಡುತ್ತೆ. ಪ್ಲಾಂಟ್ಸ್ ಅಂತ ಬಂದಾಗ ಎಕ್ಸಾಂಪಲ್ನ ನಾವು ಬಂಚಿ ಟಾಪ್ ಆಫ್ ಬನಾನಾ ಏನಿದೆ, ಸೊ ದ್ಯಾಟ್ ವಿ ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಫಾರ್ ಪ್ಲಾಂಟ್ ಮೈಕೋಪ್ಲಾಸ್ಮಲ್ ಡಿಸೀಸ್. ಅನಿಮಲ್ಸ್ಗೆ ಅಂತ ಬಂದಾಗ ನಿಮೋನಿಯಾ, ಸೊ ದಟ್ ಈಸ್ ಕಾಸ್ಡ್ ಬೈ ಮೈಕೋಪ್ಲಾಸ್ಮಾ. ಸೊ ದ ನೆಕ್ಸ್ಟ್ ಕಿಂಗ್ಡಮ್ ಇಸ್ ದ ಕಿಂಗ್ಡಮ್ ಪ್ರೊಟಿಸ್ಟಾ. ಸೊ ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಬರ್ತಕ್ಕಂಥದ್ದು ಯೂನಿಸೆಲ್ಲರ್ ಯುಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್. ಅದನ್ನು ಫರ್ದರ್ ಯಾವ ಥರ ಡಿವೈಡ್ ಮಾಡ್ತೀವಿ, ಕ್ರೈಸೋಫೈಟ್ಸ್ ಅಂತ ಬಂದರೆ ನಮ್ಮ ಡಯಾಟಮ್ಸ್ ಇರ್ಬೋದು, ಡೆಸ್ಮಿಟ್ಸ್ ಇರ್ಬೋದು. ಸೊ ದೇ ಕಮ್ಸ್ ಅಂಡರ್ ಕ್ರೈಸೋಫೈಟ್ರಾ. ಡಯಾಟಮ್ಸ್ ಆರ್ ದ ಜುವೆಲ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಮತ್ತು ಡಯಾಟಮೇಷಿಯಸ್ ಅರ್ತ್ ಅನ್ನೋ ಸಬ್ಸ್ಟೆನ್ಸ್ನ ಫಾರ್ಮ್ ಮಾಡುತ್ತೆ. ಡೈನೋಫ್ಲಾಜೆಲ್ಲೇಟ್ಸ್ ಅಂತ ಬಂದಾಗ ದೇ ವಿಲ್ ಹ್ಯಾವ್ 2 ಫ್ಲಾಜೆಲ್ಲಾ. ಎಕ್ಸಾಂಪಲ್ ಇಸ್ ದ ಗಾನಿಯಾಲಕ್ಸ್ ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರೆಕ್ಟೈಡ್ಸ್. ಆ್ಯಂಡ್ ಯೂಗ್ಲಿನೈಟ್ಸ್ ಅಂತ ಬಂದಾಗ ಯೂಗ್ಲಿನಾ ವಿಚ್ ಇಸ್ ನೌನ್ ಫಾರ್ ದಿಸ್ ಮಿಕ್ಸೋಟ್ರೋಫಿಕ್ ನ್ಯೂಟ್ರಿಷನ್, ಅಂದರೆ ಆಟೋಟ್ರೋಫಿಕ್ಕು ಹೌದು ಮತ್ತು ಎಟಿರೋಟ್ರೋಫಿಕ್ಕು ಹೌದು. ಆ್ಯಂಡ್ ಸ್ಲೈಮ್ ಮೋಲ್ಡ್ಸ್ ಅಂತ ಬಂದಾಗ ಪ್ಲಾಸ್ಮೋಡಿಯಮ್ ಅನ್ನೋದನ್ನು ನಾವು ಬಾಡಿ ಆಫ್ ದ ಸ್ಲೈಮ್ ಮೋಲ್ಡ್ ಅಂತ ಕರಿತೀವಿ. ಆ್ಯಂಡ್ ಈ ಪ್ಲಾಸ್ಮೋಡಿಯಮ್ ಅನ್ಫೇವರಬಲ್ ಕಂಡೀಷನ್ಸ್ ಇದ್ದಾಗ ಫ್ರೂಟಿಂಗ್ ಬಾಡೀಸ್ನ ಫಾರ್ಮ್ ಮಾಡುತ್ತೆ. ಆ ಫ್ರೂಟಿಂಗ್ ಬಾಡೀಸಲ್ಲಿ ಸ್ಪೋರ್ಸ್ ಇರುತ್ತೆ. ಅದೇ ಥರ ಫ್ರೋಟೋಝೋವನ್ಸ್. ಸೊ ಫ್ರೋಟೋಝೋವನ್ಸ್ ಅಂತ ಬಂದಾಗ ಲೊಕೊಮೋಟರಿ ಸ್ಟ್ರಕ್ಚರ್ಸ್ ಬೇಸಿಸ್ ಮೇಲೆ ಸುಡೋಪೊಡಿಯಾ ಲೈಕ್ ಇರೋದು ಅಮೀಬಾ, ಅಥವಾ ಈಗ ಸೀಲಿಯಾ ಬೇರಿಂಗ್ ಅಂತಂದರೆ ಸೀಲಿಯೇಟಾ ಅಂತ ಹೇಳ್ತೀವಿ, ಪ್ಯಾರಾಮೀಷಿಯಮ್. ಯುಗ್ಲಿನಾ ಬೇರಿಂಗ್ ನಮ್ಮ ಮ್ಯಾಸ್ಟಿಗೋಫೋರಾ ಅಂತ ಹೇಳ್ತೀವಿ, ದಟ್ ಈಸ್ ಫ್ಲಾಜೆಲ್ಲಾ ಬೇರಿಂಗ್ ಯುಗ್ಲಿನಾ. ಅದೇ ಥರ ವಿತೌಟ್ ಲೊಕೊಮೋಟರಿ ಸ್ಟ್ರಕ್ಚರ್ಸ್ ಇರೋದು ಯಾವುದು, ಸ್ಪೋರೋಝೋವಾ. ಸೊ ಆ ಸ್ಪೋರೋಝೋವಾದಲ್ಲಿ ಎಕ್ಸಾಂಪಲ್ ಯಾವುದು ಅಂತಂದರೆ ಪ್ಲಾಸ್ಮೋಡಿಯಮ್, ಮಲೇರಿಯಲ್ ಪ್ಯಾರಾಸೈಟ್ ಏನಿದೆ, ದಟ್ ಯು ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಫಾರ್ ಸ್ಪೋರೋಝೋವಾ. ಸೊ ದಿಸ್ ಇಸ್ ದ ಪಿಕ್ಚರ್ ಆಫ್ ಸ್ಲೈಮ್ ಮೋಲ್ಡ್, ದಟ್ ಇಸ್ ಪ್ಲಾಸ್ಮೋಡಿಯಮ್. ಫಸ್ಟ್ ಪಿಕ್ಚರಲ್ಲಿರೋದು ಇದು ಪ್ಲಾಸ್ಮೋಡಿಯಮ್. ಆ್ಯಂಡ್ ಈ ಪ್ಲಾಸ್ಮೋಡಿಯಮ್ ಏನಿರುತ್ತೆ ಇಟ್ ಕ್ಯಾನ್ ಎಕ್ಸ್ಟೆಂಡ್ ಫಾರ್ ಸೆವರಲ್ ಫೀಟ್ವರೆಗೂ ಸಹ ಇಟ್ ಕ್ಯಾನ್ ಎಕ್ಸ್ಟೆಂಡ್. ಅನ್ಫೇವರಬಲ್ ಕಂಡೀಷನಲ್ಲಿದ್ದಾಗ ನಾನು ಆಗಲೇ ಹೇಳ್ದಂಗೆ ಅದು ಫ್ರೂಟಿಂಗ್ ಬಾಡೀಸ್ನ ಫಾರ್ಮ್ ಮಾಡುತ್ತೆ. ಆ್ಯಂಡ್ ಕಿಂಗ್ಡಮ್ ಫಂಗೈ. ಸೊ ಮೈಕೋಟಾ ಅಂತ ಏನು ಹೇಳ್ತೀವಿ, ಸೊ ಅದು ಒಂದು ಯುನಿಕ್ ಕಿಂಗ್ಡಮ್. ಯಾಕೆಂದರೆ ಇದರಲ್ಲಿ ಇರ್ತಕ್ಕಂಥದ್ದು ಎಟಿರೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್, ಎಕ್ಲೋರೋಫಿಲಸ್ ಆರ್ಗ್ಯಾನಿಸಮ್ಸ್. ಯೂಶ್ವಲಿ ದೇ ಆರ್ ಮಲ್ಟಿಸೆಲ್ಲರ್ ಫಿಲಮೆಂಟಸ್ ಫಾರ್ಮ್ ಎಕ್ಸೆಪ್ಟ್ ಈಸ್ಟ್ ವಿಚ್ ಇಸ್ ದ ಯೂನಿಸೆಲ್ಲರ್ ಫಾರ್ಮ್. ಆ್ಯಂಡ್ so the body of this fungi it consists of long structures called as the thread like structures called as hyphae. ಆ ಒಂದು hyphae ಏನಿದೆ it forms the network which is called as the mycelium. and fungal cell wall ಏನಿದೆ it is made up of chitin ಅನ್ನೋ substance ಇಂದ ಆಗಿರ್ತಕ್ಕಂಥದ್ದು. and hyphae ಅನ್ನೋದು there are 2 types of hyphae, that is septate hyphae ಮತ್ತು ಸಿನೋಸೈಟಿಕ್ hyphae ಅಂತ ಹೇಳ್ತೀವಿ. ಸೆಪ್ಟೇಟ್ hyphaeನಲ್ಲಿ ಕ್ರಾಸ್ ವಾಲ್ಸ್ ಪ್ರೆಸೆಂಟ್ ಇರುತ್ತೆ, ಸೊ ದಟ್ ಯೂನಿನ್ಯೂಕ್ಲಿಯೇಟ್ ಕಂಡೀಷನ್ ಎಸ್ಟಾಬ್ಲಿಷ್ ಆಗುತ್ತೆ. ಬೇರೆ ಸಿನೋಸೈಟಿಕ್ hyphaeನಲ್ಲಿ ಕ್ರಾಸ್ ವಾಲ್ಸ್ ಇರಲ್ಲ, ಹಂಗಾಗಿ ಆ ಒಂದು ಸೈಟೋಪ್ಲಾಸಮಲ್ಲಿ ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನಲ್ಲಿ ಇರ್ತಕ್ಕಂಥ ಐಫೆ ಏನಂತ ಹೇಳ್ತೀವಿ ಅಂತಂದರೆ ಸಿನೋಸೈಟಿಕ್ ಐಫೆ ಅಂತ ಹೇಳ್ತೀವಿ ಅದನ್ನು. ಆ್ಯಂಡ್ ಫಂಗೈ ಅಂತ ಬಂದಾಗ ನಾವು ಇನ್ನೊಂದೇನ ಜ್ಞಾಪಕ ಇಟ್ಕೋಬೇಕು, ಕ್ಲಾಸಸ್ ಆಫ್ ಫಂಗೈ ಝೈಗೋಮೈಸೆಟಿಸ್, ಬೆಸಿಡಿಯೋಮೈಸೆಟಿಸ್, ಆಸ್ಕೋಮೈಸೆಟಿಸ್ ಮತ್ತು ಡಿಟುರೋಮೈಸೆಟಿಸ್. ಅದ್ರ ಕಾಮನ್ ನೇಮ್ಸ್ ಈಗ ಬೆಸಿಡಿಯೋಮೈಸೆಟಿಸ್ ಅಂದರೆ ಕ್ಲಫ್ ಫಂಗೈ ಅಂತ ಹೇಳ್ತೀವಿ, ಆಸ್ಕೋಮೈಸೆಟಿಸ್ ಅಂದರೆ ಸ್ಯಾಕ್ ಫಂಗೈ ಅಂತ ಹೇಳ್ತೀವಿ, ಡಿಟುರೋಮೈಸೆಟಿಸ್ನ ಫಂಗೈ ಇಂಪರ್ಫೆಕ್ಟೈ ಅಂತ ಹೇಳ್ತೀವಿ. ಯಾಕೆ ಫಂಗೈ ಇಂಪರ್ಫೆಕ್ಟೈ ಅಂತ ಹೇಳ್ತೀವಿ ಅಂದರೆ ಒಂದು ಡೆಫಿನೆಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನೋದು ಆಬ್ಸೆಂಟ್ ಅದರಲ್ಲಿ. ಅದೇ ಥರ ಆ ಒಂದು ಡಿಫ್ರೆಂಟ್ ಗ್ರೂಪ್ ಆಫ್ ಫಂಗೈಯಲ್ಲಿ ಎಸೆಕ್ಷುವಲ್ ಸ್ಪೋರ್ಸ್ ಯಾವುದು, ಸೆಕ್ಷುವಲ್ ಸ್ಪೋರ್ಸ್ ಯಾವುದು ಅಂತ ಜ್ಞಾಪಕ ಇಟ್ಕೋಬೇಕಾಗತ್ತೆ. ಈಗ ಝೈಗೋಮೈಸೆಟಿಸ್ ಅಂತ ಬಂದಾಗ ಸ್ಪೊರಾಂಜಿಯೋಸ್ಪೋರ್ಸ್ ಆರ್ ದ ಎಸೆಕ್ಷುವಲ್, ಝೈಗೋಸ್ಪೋರ್ಸ್ ಆರ್ ದ ಸೆಕ್ಷುವಲ್. ಅದೇ ಥರ ಬೆಸಿಡಿಯೋಮೈಸೆಟಿಸಲ್ಲಿ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ಆಬ್ಸೆಂಟ್ ಬಟ್ ಫ್ರಾಗ್ಮೆಂಟೇಷನ್ ಆಗುತ್ತೆ. ವೆರಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಬಂದಾಗ ಸೆಕ್ಷುವಲ್ ಆರ್ಗನ್ ಅಂತ ಇರಲ್ಲ, ಇನ್ಸ್ಟೆಡ್ ಆಫ್ ದಟ್ ಬೆಸಿಡಿಯೋ ಕಾರ್ಪ್ ಇರುತ್ತೆ, ಆ ಬೆಸಿಡಿಯೋ ಕಾರ್ಪಲ್ಲಿ ಬೆಸಿಡಿಯೋಸ್ಪೋರ್ಸ್ ಫಾರ್ಮ್ ಆಗುತ್ತೆ. ಆಸ್ಕೋಮೈಸೆಟಿಸಲ್ಲಿ
ಕೊನಿಡಿಯಾ ಫಾರ್ಮೇಷನ್ ಆಗುತ್ತೆ ಎಸೆಕ್ಷುವಲ್. ಸೆಕ್ಷುವಲ್ ಅಂತ ಬಂದಾಗ ಆಸ್ಕೋಸ್ಪೋರ್ಸ್ ಫಾರ್ಮ್ ಆಗುತ್ತೆ. ಡಿಟೆರೋಮೈಸಿಟ್ಸಲ್ಲಿ ಸೆಕ್ಷುವಲ್ ಈಸ್ ಆಬ್ಸೆಂಟ್. ಎಸೆಕ್ಷುವಲ್ ಅಂತ ಬಂದಾಗ ಬಡ್ಡಿಂಗ್ ಪ್ರೋಸೆಸ್ ಆಗ್ಬೋದು, ಕೊನಿಡಿಯಾನು ಸಹ ಫಾರ್ಮ್ ಆಗುತ್ತೆ ಡಿಟೆರೋಮೈಸಿಟ್ಸಲ್ಲಿ. ಆ್ಯಂಡ್ ಬೆಸಿಡಿಯೋಮೈಸಿಟ್ಸಲ್ಲಿ ನೀವು ಇನ್ನೊಂದು ಜ್ಞಾಪಕ ಇಟ್ಕೋಬೇಕು, ಸ್ಮಟ್ ಮತ್ತು ರಸ್ಟ್. ಸೊ ಸ್ಮಟ್ ಅಂತ ಬಂದಾಗ ಎಕ್ಸಾಂಪಲ್ ಯು ಕ್ಯಾನ್ ಗಿವ್ ದ ಪ್ಯುಸಿನಿಯಾ ಆಸ್ ದ ಎಕ್ಸಾಂಪಲ್. ರಸ್ಟ್ಗೆ ಯು ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ ಸ್ಟ್ಯಾಲಿಗೋ. ಆ್ಯಂಡ್ ನೆಕ್ಸ್ಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಯಾವುದು? ವೈರಸಸ್ ಮತ್ತು ವಿರಿಯಾಯ್ಡ್ಸ್. ಇದಕ್ಕೆ ಯಾವುದೇ ಒಂದು ಕಿಂಗ್ಡಮಲ್ಲಿ ಸಹ ಪ್ಲೇಸ್ ಇಲ್ಲ. ಆ್ಯಂಡ್ ವೈರಸಸ್ ಡಿಸ್ಕವರಿ ಅಂತ ಬಂದಾಗ ದ ಟರ್ಮ್ ವೈರಸ್ ಏನಿದೆ ಇಟ್ ವಾಸ್ ಕಾಯಿಂಡ್ ಬೈ ದ ಸೈಂಟಿಸ್ಟ್ ಬೈಜರ್ನಿಕ್ ವಾಸ್ ದ ಒನ್ ಹೂ ಕಾಯಿಂಡ್ ದ ಟರ್ಮ್. ಆ್ಯಂಡ್ ಹೈವನೋಸ್ಕಿ ವಾಸ್ ದ ಒನ್ ಹೂ ಐಸೋಲೇಟೆಡ್ ದಿಸ್ ಟೊಬ್ಯಾಕೊ ಮೊಸೈಕ್ ವೈರಸ್ನ ಡಿಸ್ಕವರಿ ಮಾಡಿದ್ದು ಯಾರು ಅಂತಂದರೆ ಹೈವನೋಸ್ಕಿ. ಆ್ಯಂಡ್ ಲೇಟ್ರಾನ್ ಈ ಒಂದು ಇನ್ಫೆಕ್ಷಿಯಸ್ ಏಜೆಂಟ್ ಏನಿರುತ್ತೆ ಅದನ್ನು ಬೈಜರ್ನಿಕ್ ಹೀ ಕಾಲ್ಡ್ ಇಟ್ ಆಸ್ ದ ಕಂಟ್ಯಾಜಿಯಮ್ ವೈವಮ್ ಫ್ಲೂಯಿಡಮ್. ಆ್ಯಂಡ್ ಆಲ್ಸೋ ಸ್ಟೇನ್ಲೆ ವಾಸ್ ದ ಪರ್ಸನ್ ಹೂ ಐಸೋಲೇಟೆಡ್ ದ ವೈರಸಸ್ ಇನ್ ದ ಕ್ರಿಸ್ಟಲ್ ಫಾರ್ಮ್. ಈ ಸೈಂಟಿಸ್ಟ್ ನೇಮ್ಸ್ನ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ, ವಾಟ್ ಇಸ್ ದೇರ್ ಕಾಂಟ್ರಿಬ್ಯೂಷನ್ ಅಂತಂದು. ಸ್ಟ್ರಕ್ಚರ್ ಆಫ್ ವೈರಸ್ ಅಂತ ಬಂದಾಗ ಯಾವುದೇ ಒಂದು ವೈರಸ್ ತಗೊಂಡಾಗ ಅದರಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಆ ಜೆನೆಟಿಕ್ ಮೆಟೀರಿಯಲ್ DNA ಆಗಿರ್ಬೋದು ಅಥವಾ RNA ಆಗಿರ್ಬೋದು. And it is covered by the protein coat. That protein coat we call it as the capsid. ಹಂಗಾಗಿ ನಾವು ವೈರಸ್ನ ಏನಂತ ಹೇಳ್ತೀವಿ ಅಂದರೆ ನ್ಯೂಕ್ಲಿಯೋಪ್ರೋಟೀನ್ ಅಂತ ಹೇಳ್ಬೋದು ವೈರಸಸ್ನ. ಆ್ಯಂಡ್ ವಿರಿಯಾಯ್ಡ್ಸ್ ಅನ್ನೋದೇನು ಅಂತಂದರೆ, ಈಗ ವೈರಸ್ ಅಂತಂದರೆ ನ್ಯೂಕ್ಲಿಕ್ ಆ್ಯಸಿಡ್ಸು ಇರುತ್ತೆ, ಜೊತೆಗೆ ಪ್ರೋಟೀನ್ ಕೋಟು ಇರುತ್ತೆ. ಬಟ್ ವಿರಿಯಾಯ್ಡ್ಸ್ ಅನ್ನೋದು ಜಸ್ಟ್ RNA ಮಾತ್ರ ಇರುತ್ತೆ. ದಟ್ RNA ಇಟ್ ಸೆಲ್ಫ್ ವಿಲ್ ಆ್ಯಕ್ಟ್ ಆಸ್ ಎ ಇನ್ಫೆಕ್ಷಿಯಸ್ ಏಜೆಂಟ್. ಸೊ ದಟ್ ಸ್ಟ್ರಕ್ಚರ್ಸ್ ಏನಂತ ಹೇಳ್ತೀವಿ ಅಂದರೆ ವಿರಿಯಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಅಂಥ ಒಂದು ಇನ್ಫೆಕ್ಷಿಯಸ್ RNA ಪಾರ್ಟಿಕಲ್ಸ್ನ ಫಸ್ಟ್ ಡಿಸ್ಕವರ್ ಮಾಡಿದ್ದು ಡೀನರ್ ಅನ್ನೋ ಸೈಂಟಿಸ್ಟ್. ಈ ಡಿಸ್ಕವರ್ಡ್ ದಟ್ ಪೊಟ್ಯಾಟೊ ಸ್ಪಿಂಡಲ್ ಟ್ಯೂಬರ್ ವಿರಿಯಾಯ್ಡ್ ವಿಚ್ ಕಾಸಸ್ ದಿಸ್ ಪೊಟ್ಯಾಟೊ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್. ಅದೇ ಥರ ಇನ್ನೊಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಇದೆ, ದೇ ಆರ್ ದ ಪ್ರಿಯಾನ್ಸ್. ಸೊ ಪ್ರಿಯಾನ್ಸ್ ಮತ್ತು ವಿರಿಯಾಯ್ಡ್ಗೆ ಏನು ಡಿಫ್ರೆನ್ಸ್ ಅಂದರೆ, ಪ್ರಿಯಾನ್ಸಲ್ಲಿ ಆ ಪ್ರೋಟೀನ್ ಕೋಟ್ ಏನಿರುತ್ತೆ, ಸೊ ದಟ್ ಇನ್ಫೆಕ್ಷಿಯಸ್ ಪ್ರೋಟೀನೇಷಿಯಸ್ ಕೋಟ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಎಸ್ ದ ಪ್ರಿಯಾನ್. ಅಂದರೆ ಇದರಲ್ಲಿ ಏನು ಆಬ್ಸೆಂಟ್ ಇರುತ್ತೆ? ಜೆನೆಟಿಕ್ ಮೆಟೀರಿಯಲ್ ಆಬ್ಸೆಂಟ್ ಇರುತ್ತೆ. ಜಸ್ಟ್ ಪ್ರೋಟೀನ್ ಕೋಟ್ ಇಟ್ ಸೆಲ್ಫ್ ಈಸ್ ಆ್ಯಕ್ಟಿಂಗ್ ಆಸ್ ಎ ಇನ್ಫೆಕ್ಷಿಯಸ್ ಏಜೆಂಟ್. ಸೊ ಎಕ್ಸಾಂಪಲ್ ಫಾರ್ ಪ್ರಿಯಾನ್ ಡಿಸೀಸ್ ಅಂತ ಬಂದಾಗ ಹ್ಯೂಮನಲ್ಲಿ ಕುರು ಅನ್ನೋ ಡಿಸೀಸ್ ಕಾಸ್ ಆಗುತ್ತೆ, ಮತ್ತು CJD ಅನ್ನೋದು ಒನ್ ಮೋರ್ ಡಿಸೀಸ್. ಆ್ಯಂಡ್ CJD ಸ್ಟ್ಯಾಂಡ್ಸ್ ಫಾರ್ ಕ್ರೆಟ್ಸ್ಫರ್ಡ್ ಜಾಕೋಬ್ ಡಿಸೀಸ್ ಅಂತ ಹೇಳ್ತೀವಿ. ಅದೇ ಥರ ಕ್ಯಾಟಲ್ಸಲ್ಲಿ ಬೋವೈನ್ ಸ್ಪಾಂಜಿಫಾರ್ಮ್ ಎನ್ಸೆಫೆಲೋಪತಿ. ಆ್ಯಂಡ್ ಇನ್ ಕೇಸ್ ಆಫ್ ಶೀಪ್ ಅಂತ ಬಂದಾಗ ದೆರ್ ಇಸ್ ಎ ಡಿಸೀಸ್ ಕಾಲ್ಡ್ ಅಸ್ ಕ್ರೇಪಿ ಅನ್ನೋ ಡಿಸೀಸು ಪ್ರಿಯಾನ್ಸಿಂದ ಕಾಸ್ ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಯಾವುದು? ಲೈಕನ್ಸ್. ಸೊ ಲೈಕನ್ಸ್ ಅನ್ನೋದು ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಆಲ್ಗೆ ಮತ್ತು ಫಂಗೈ. ಆಲ್ಗಲ್ ಪಾರ್ಟ್ನರ್ನ ಏನಂತ ಹೇಳ್ತೀವಿ? ಫೈಕೋಬಯಾಂಟ್. ಫಂಗಲ್ ಪಾರ್ಟ್ನರ್ನ ಮೈಕೋಬಯಾಂಟ್ ಅಂತ ಹೇಳ್ತೀವಿ. ಆ್ಯಂಡ್ ವಿ ನೋ ಲೈಕನ್ಸ್ ಆರ್ ನೌನ್ ಫಾರ್ ಪೊಲ್ಯೂಷನ್ ಇಂಡಿಕೇಟರ್ಸ್. ಮೇನ್ಲಿ ದೇ ಆರ್ ಸೆನ್ಸಿಟಿವ್ ಫಾರ್ ಸಲ್ಫರ್ ಡೈಆಕ್ಸೈಡ್ ಅಲ್ವಾ. ಸೊ ಈ ಚಾಪ್ಟ್ರಲ್ಲಿ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಕೆಲವೊಂದು ಎಕ್ಸಾಂಪಲ್ಸ್ನ ನೋಡೋಣ. ಸೊ ಅಕಾರ್ಡಿಂಗ್ ಟು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್, ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಕಂಟೈನ್ ನ್ಯೂಕ್ಲಿಯರ್ ಮೆಂಬ್ರೇನ್? ಡಸ್ ನಾಟ್ ಕಂಟೈನ್ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂದ್ರೇನು? ದೇ ಶುಡ್ ಬಿ ಪ್ರೊಕ್ಯಾರಿಯೋಟ್ಸ್ ಅಲ್ವಾ. ಸೊ ಆ ಪ್ರೊಕ್ಯಾರಿಯೋಟ್ಸ್ ಯಾವ ಒಂದು ಕಿಂಗ್ಡಮಲ್ಲಿ ಇನ್ಕ್ಲೂಡ್ ಮಾಡ್ತೀವಿ? ಕಿಂಗ್ಡಮ್ ಮೊನೇರಾದಲ್ಲಿ. ಸೊ ನೆಕ್ಸ್ಟ್ ಎಕ್ಸಾಂಪಲ್, ಲೀನಿಯಸ್ ಯೂಸ್ಡ್ ವಾಟ್ ಕೈಂಡ್ ಆಫ್ ಕ್ಲಾಸಿಫಿಕೇಶನ್? ಸೊ ಯೂಸ್ಡ್ ಆರ್ಟಿಫಿಷಿಯಲ್ ಸಿಸ್ಟಮ್ ಅಲ್ವಾ. ಯಾಕೆಂದರೆ ಜಸ್ಟ್ ಈ ಕ್ಲಾಸಿಫೈಡ್ ಆಸ್ ಪ್ಲಾಂಟೆ ಮತ್ತು ಅನಿಮೇಲಿಯಾ. ಅಲ್ಲಿ ಕನ್ಸಿಡರ್ ಮಾಡಿದ್ದು ಜಸ್ಟ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ಮಾತ್ರನೇ, ಅದಕ್ಕೆ ಆರ್ಟಿಫಿಷಿಯಲ್ ಸಿಸ್ಟಮ್ ಈಸ್ ಯೂಸ್ಡ್ ಬೈ ಲೀನಿಯಸ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ಬಿ ಫೌಂಡ್ ಇನ್ ಎಕ್ಸ್ಟ್ರೀಮ್ ಸೆಲೈನ್ ಕಂಡೀಷನ್? ಎಕ್ಸ್ಟ್ರೀಮ್ ಸೆಲೈನ್ ಅಂತಂದರೆ ಅದೊಂದು ಎಕ್ಸ್ಟ್ರೀಮ್ ಕಂಡೀಷನ್ ಅಲ್ವಾ. ಸೊ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಇರ್ತಕ್ಕಂಥವು ಯಾವುವು? ಆರ್ಕಿಬ್ಯಾಕ್ಟೀರಿಯಾ. ಸೊ ಆರ್ಕಿಬ್ಯಾಕ್ಟೀರಿಯಾ ಏನಿದೆ ದೇ ಆರ್ ಫೌಂಡ್ ಇನ್ ಎಕ್ಸ್ಟ್ರೀಮ್ ಸೆಲೈನ್ ಕಂಡೀಷನ್. ಸೊ ಸ್ಪೆಸಿಫಿಕ್ ಆಗಿ ಯಾವುದು ಅಂದರೆ ಆ್ಯಲೋಫೈಲ್. ಸೊ ನೆಕ್ಸ್ಟ್ ಇಸ್ ರೆಡ್ ಟೈಡ್ಸ್ ಇನ್ ಸಿ ಇಟ್ ಅಪಿಯರ್ ಡ್ಯೂ ಟು ಗಾನಿಯಾಲಕ್ಸ್ ಅಂತ ಹೇಳಿದೆ. ಆ ಗಾನಿಯಾಲಕ್ಸ್ ಬರೋದು ಯಾವುದರಲ್ಲಿ? ಡೈನೋಫ್ಲಾಜೆಲ್ಲೇಟ್ಸಲ್ಲಿ. ಸೊ ಆನ್ಸರ್ ಏನು ಅಂತಂದರೆ ಡೈನೋಫ್ಲಾಜೆಲ್ಲೇಟ್ಸ್. ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಅಬೌಟ್ ದ ಫಂಗೈ? ಫಂಗೈ ಬಗ್ಗೆ ಯಾವ್ದು ತಪ್ಪು? ಸೊ ದೇ ಆರ್ ಯೂಕ್ಯಾರಿಯೋಟ್ಸ್, ಕರೆಕ್ಟ್ ಅಲ್ವಾ. ದೇ ಆರ್ ಹೆಟೆರೋಟ್ರೋಪ್ಸ್ ಆ್ಯಂಡ್ ದೆ ಪೊಸೆಸ್ ಪ್ಯೂರ್ಲಿ ಸೆಲ್ಯುಲೋಸಿಕ್ ಸೆಲ್ ವಾಲ್ ಅಂತ ಹೇಳಿದ್ದಾರೆ. ಸೊ ಸೆಲ್ಯುಲೋಸಿಕ್ ಅಲ್ಲ, ಸೆಲ್ ವಾಲ್ ಏನು? ಇಟ್ ಈಸ್ ಮೇಡ್ ಅಪ್ ಆಫ್ ಕೈಟಿನ್. ಯಾ. ಸೊ ಈ ಥರ ಕೆಲವೊಂದು ಎಕ್ಸಾಂಪಲ್ಸ್ನ ನೀವು ನೋಡ್ಕೋಬೇಕಾಗತ್ತೆ ಈ ಚಾಪ್ಟ್ರಿಂದ. ಆ್ಯಂಡ್ ಒಂದು ಈಸಿ ಟಾಪಿಕ್ ನಿಮಗೆ ಒಂದು CET ಪ್ರಿಪ್ರೇಷನ್ ಅಂತ ಬಂದಾಗ, ಆ್ಯಂಡ್ ಯು ಕ್ಯಾನ್ ಸ್ಕೋರ್ ಈಸಿಲಿ ಫ್ರಮ್ ದಿಸ್ ಚಾಪ್ಟರ್.
ಸೊ ಐ ಥಿಂಕ್ ಈ ಒಂದು ಸೆಷನ್ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಸೊ ಜಾಸ್ತಿ ಕ್ವಶನ್ಸ್ನ ಸಾಲ್ವ್ ಮಾಡಿ.